ಕವಡೆ ಶಾಸ್ತ್ರನ ಕೇಳಿದೆ. ಅದೇ ಆ ಮುಖ ನೋಡಿ ಶಾಸ್ತ್ರ ಹೇಳುವಾಗ್ಲೇ ಕವಡೆ ಬಿಡಿಸ್ತಾರೆ. ಅಟ್ ಆಗುತ್ತೆ ಆಗಲ್ಲ ಅನ್ನೋದನ್ನ ಅಲ್ಲೇ ಹೇಳ್ತಾರೆ. ನೀವೇನಾದ್ರು ಹೇಳ್ಕೊಳ್ರ ನಿಮ್ ಸಮಸ್ಯೆನ? ನನ್ ಸಮಸ್ಯೆ ಏನು ಹೇಳ್ಕೊಂಡಿಲ್ಲ. ನಾನು ಆಕ್ಚುಲಿ ಹೋಗಿ ಸುಮ್ನೆ ಕೂತಿದ್ದಷ್ಟೇ. ಫೇಸ್ ನೋಡ್ತಿದಂಗೆ ಹೇಳಿದ್ರು ನನ್ಗೆ ಹುಷಾರಿಲ್ದಿದ್ದು, ನನ್ಗೆ ಆಪರೇಷನ್ ಆಗಿದ್ದು, ನನ್ನಲ್ಲಿ ಏನ್ ನಾನು ಅನುಭವಿಸ್ತಾ ಇದ್ದೀನಿ ಅದೆಲ್ಲ ವಿವರವಾಗಿ ಹೇಳಿದ್ರು. ಬರೀ ಫೇಸ್ ನೋಡಿದ ತಕ್ಷಣನೇ ಹೇಳಿದ್ರು. ಅಷ್ಟೆಲ್ಲ ನಾವೇನ್ ಹೇಳ್ಕೊಟ್ಟಿರ್ತೀವಿ ಅವ್ರಿಗೆಲ್ಲ ನಾವ್ ಮುಖ ನೋಡಷ್ಟು ಹೇಳ್ತಾರೆ ಅಂದ್ರೆ ಅದೆಲ್ಲ ಅಮ್ಮನ ಶಕ್ತಿನೇ ಅವ್ರಿಗೆ ಕಾರಣ ಆಗಿದೆ. ತೀರ್ಥ ಸ್ನಾನಕ್ಕೆ ಪರ್ಟಿಕ್ಯುಲರ್ ಆಗಿ ಏನ್ ಸಮಸ್ಯೆಗೆ ಬರ್ತಿದ್ವಿ? ಸಮಸ್ಯೆ ಅಂದ್ರದು ಈಗ ಕೆಲವ್ರಿಗೆ ಆರೋಗ್ಯ ಸಮಸ್ಯೆನೆ ಜಾಸ್ತಿ ಇರುತ್ತೆ. ಕಾಲ್ ಪೇನು, ಬ್ಯಾಕ್ ಪೇನು ಅನ್ನೋದು ಏನಾದ್ರು ಒಂದ್ ಇರುತ್ತೆ. ನನಗೆ ತುಂಬಾ ಕಾಲ್ ಪೇನು ಯಾವಾಗ ಬರ್ತಾನೆ ಇರೋದು. ಆಪರೇಷನ್ ಬೇರೆ ಆಗಿದ್ದು, ಕಾಲ್ ಬಿಡರ್ ಆಪರೇಷನ್ ಆಗಿತ್ತು. ಕಂಟಿನ್ಯೂಸ್ಲಿ ಟ್ಯಾಬ್ಲೆಟ್ಸ್ ಅದು ಇದು ತಗೊಂತಿದ್ದೆ. ಈಗ ಇದೆಲ್ಲ ಮಾಡಿ ತೀರ್ಥ ಸ್ನಾನಕ್ಕೆಲ್ಲ ಬಂದೇನೆ ನಾನು ಯಾವ್ದು ಟ್ಯಾಬ್ಲೆಟ್ಸ್ ಏನು ತಗೊಂತಿಲ್ಲ. ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಏನ್ ಹೇಳ್ತೀರಾ ವಿಜಯಕಲೆ ಅಮ್ಮನ್ ಮಹಿಮೆ ಬಗ್ಗೆ? ಅಮ್ಮ ತುಂಬಾ ಪವರ್ಫುಲ್. ಮೇನ್ ನಂಬಿಕೆ ಇಟ್ ಬಂದ್ರೆ ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗುತ್ತೆ. ಒಂದಿನ ಬಂದು ನಂಗ ಆಗ್ಲಿಲ್ಲ ಹಂಗೆ ಹಿಂಗೆ ಅನ್ಕೋಬ. ಮೇನ್ ನಂಬಿಕೆ. ಈಗ ಒಂದ್ ವ್ಯಕ್ತಿ ನಂಬಿದ್ರು ಸಹ ನಾವು ಬೇಕಂತ ಅವ್ರು ನಮ್ಗೆ ಏನಕ್ಕೆ ಹಂಗಾಗಿ ನಂಬ್ತೀವಿ ಅವ್ರಿಂದ ನಮ್ಗೆ ಒಳ್ಳೇದಾಗ್ಬೋದು ಅಂತ. ಆ ನಂಬಿಕೆನ ಅಮ್ಮನ ಮೇಲೆ ಇಟ್ರೆ ಖಂಡಿತ ಒಳ್ಳೇದಾಗುತ್ತೆ. ಎಲ್ರು ಬರ್ಬೋದು. ನಂಬಿಕೆ ಇಟ್ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ.